ನನಗೆ ಇದು ಮತ್ತೆ ಹೇಳ್ದೆ ಏನಾಯ್ತು ನಿಂಗೆ? ಈಗ 2.5 ವರ್ಷ ಸೀರೆ ಕೊಟ್ಟವಳೆ ಸೀರೆ ಕೊಟ್ರೆ ನಾನು ಮನೆ ಕಟ್ಟಿಸ್ತಾ ಇದ್ದೆ. ಮನೆ 3 ರೂಪಾಯಿ ಬಂದಿದೆ ನಂದು. ಸ್ವಲ್ಪ ಮನೆ ಕೆಲಸ ಸ್ವಲ್ಪ ಡ್ಯೂ ನಿಂತಿದೆ. ಗುರುಪೇಶ ಕರಿ ನನ್ನ ಓಡಾಡ್ಕೊಂಬತ್ತೀನಿ ನೋಡಿ. ಖಂಡಿತ ಕರಿತೀವಿ. ಕೋಶ್ ನಿನ್ನ ಬಗ್ಗೆ ಗ್ರೇಟ್ ನಿನ್ನ ಬಗ್ಗೆ ನಾವು ಮದುವೆ ಆದಾಗಿಂದ ಬಾಡಿಗೆ ಮನೇಲೇ ಇದ್ವಿ. ಈಗ 2.5 ವರ್ಷಕ್ಕೆ ಮುಂಚೆ ಒಬ್ರು ಈ ಥರ ದೇವಸ್ಥಾನ ಚೆನ್ನಾಗಿದೆ ಹೋಗಿ ನೋಡಿ ಅವಮ್ಮನ ತಕ್ಕ ಒಂದ್ಸರಿ ಕೇಳ್ಕೊಬರೋದು ಅಂತ ಹೇಳಿ ಕಳಿಸಿರು. ಅವತ್ತು ಒಂದು ಸರಿ ಬಂದೆ. ಒಂದೇ ಸರಿ ಬಂದಿದ್ದು. ಬಂದು ಅಮ್ಮ ಈ ಥರ ಐತೆ ಬಾಡಿಗೆ ಮನೇಲಿ ಸಮಸ್ಯೆ ಜಾಸ್ತಿ ಐತೆ. ನಾನು ಒಂದು ಮನೆ ತಗೊಂಡು ನನ್ನ ಮಕ್ಕಳು, ನನಗಿರೋದು 2 ಮಕ್ಕಳು, ಒಂದು ಮಗಳು ಒಬ್ಬ ಮಗ, ನಾವು ಮುಂದಕ್ಕೆ ಚೆನ್ನಾಗಿ ಬಾಳ್ಬೇಕು ಏನು ಮಾಡೋದು ಅಂತ ಅಮ್ಮನ ತಕ್ಕ ಕೇಳ್ಕೊಂಡು ಹೋಗಿದ್ದೆ. ನನಗೆ ಮನೆನೇ ಬೇಡ, ಅಟ್ಲೀಸ್ಟ್ ಒಂದು ಸೈಟ್ ಎಲ್ಲರೂ ಒಂದು 2 ಲಕ್ಷ 3 ಲಕ್ಷದಲ್ಲಿ ತಗೋಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಕೊನೆಗೆ ಅದು ಮನೆ ಸೈಟು ಅದು ಇದು ಹುಡ್ಕಕ್ಕೆ ಅಂತ ಒಂದು ಸ್ವಲ್ಪ ದುಡ್ಡು ಜೋಡಿಸಿದೆ. ಆದರೆ ಕೊನೆಗೆ ನಾವು ಇರೋ ಬಾಡಿಗೆ ಇದ್ದಿದ್ದು ಮನೆನೇ ಅವರೇ ಬಂದು ನೀವು ಸೈಟ್ ಹುಡುಕ್ತಿದ್ದೀರಲ್ಲ, ನಾವು ಇದೇ ಮನೆ ಕೊಡ್ತೀವಿ ತಗೊಳ್ತೀರಾ ಅಂತ ಕೇಳಿದ್ರು. ಅದು ಅದೇ ಮನೆನ ಆಯ್ತು ತಗೊಂತೀವಿ ಅಂತ ತಗೊಂಡು ಇಲ್ಲಿ ತನಕ ಈಗ ರಿಜಿಸ್ಟರ್ ಮಾಡಿ 2 ವರ್ಷ ಆಯ್ತು. ಒಂದೇ ಸಲ ಹೋಗಿದೆ. 2 ವರ್ಷ ಆಯ್ತು ಮನೆ ರಿಜಿಸ್ಟರ್ ಮಾಡ್ಕೊಂಡು. ದುಡ್ಡು ಹೆಂಗ್ ಜೋಡಿಸಿದೆ ಏನು ಮಾಡಿದೆ ನನಗೆ ಗೊತ್ತಿಲ್ಲ. ಒಂದು 2 ಮನೆ ಕೆಲಸ ಮಾಡ್ತೀನಿ, ಹಾಸ್ಪಿಟ್ಲಲ್ಲಿ ಆಯಾ ಕೆಲಸ ಮಾಡ್ತೀನಿ, ಕಾಲೇಜಲ್ಲಿ ಅಟೆಂಡರ್ ಕೆಲಸ ಮಾಡ್ತೀನಿ. ಇಷ್ಟು ಕೆಲಸ ಮಾಡ್ಕೊಂಡು ಈಗ ಸಾಲನು ಎಲ್ಲ ಅರ್ಧಕ್ಕೆ ಎಲ್ಲ ತೀರೋಯ್ತು. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಆದರೆ ಈಗ ಒಂದು ಸ್ವಲ್ಪ ನಮ್ಮ ಹುಡುಗನಿಗೆ ಸಮಸ್ಯೆ ಅಂತ ಬಂದಿದ್ದೀನಿ. ಯಾವ ಊರು? ಇಲ್ಲೇ ಕಡೂರು ಕೋಟೆ ಟೌನಲ್ಲೇ ತಗೊಂಡೆ. ಈಗ ಗುರುಪೇಶ ಅವತ್ತು ಮನೆ ಕಟ್ಟಿರೋ ಮನೆನೇ ಅದು ನಾವಿದ್ದಿದ್ದ ಮನೆನೇ ತಗೊಂಡು. ಈಗ ಪೂಜೆ ವ್ಯವಸ್ಥೆ ಏನು ಮಾಡ್ತೀಯಾ? ಪೂಜೆ ಅಂದರೆ ಅದೇ ತಗೊಂಡ ಮೇಲೆ ಈಗ ಒಂದು ಭೋಗ್ಯ ಕೊಟ್ಟಿದ್ದೀವಲ್ಲ, ಅದೊಂದು ಸ್ವಲ್ಪ ಹೊತ್ತಿಗೆ ಥರ ಅಂದರೆ ಪೂಜೆ ಮಾಡಿಸಿದ್ದೆ. ನಾವಿದ್ದಿದ್ದ ಮನೆ ಇನ್ನೇನು ಅದು ಹಂಗೆ ಅಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಹಾಲು ಕಾಯಿಸಿದ್ವಿ. ಗುರುಪೇಶ ಕರೆಯಲ್ಲ ಅಣ್ಣನ. ಅದು ಈಗ ಮನೆಯಲ್ಲೇ ಇದೀವಲ್ಲ. ಎಲ್ಲದಕ್ಕಿಂತ ಖುಷಿ ಸಂಗತಿ ಏನು ಗೊತ್ತಾ, ಮನೆ ತಗೊಂಡ್ರೆ ಒಂದು ಖುಷಿ ಆದರೆ ಎಲ್ಲ ಕಡೆ ಕೆಲಸ ಮಾಡಿ ಯಾವನಿಗೆ ಎದ್ದು ಬೇರೆ ಬದುಕ್ತಾರೆ. ಅತಿ ಖುಷಿ ಬಂದು ಕಾಸು ಹಾಕ್ತಾರೆ ಅಂತ. ಹಾಗಾದ್ರೆ ಈ ಜನ ಆಡ್ಕೊಂತಾರೆ, ಅದ್ರ ಮಧ್ಯೆ ನೀವು ಬದುಕು ತೋರಿಸ್ತಾ ಇದೆಯಾ? ಒಂದು ಒಳ್ಳೆ ಸೇರಿ ತಮ್ಮಲ್ಲಿ ಈ ಥರ ಸರಿ ಅಂತ ನನಗೆ. ಎಲ್ಲರೂ ಎಂತ ಮಕ್ಕಳೆಲ್ಲ ಬ್ಯಾಗ್ ಹಾಕೊಂಡು ಸ್ಕೂಲ್ ಹೋಗ್ತಾರೆ, ನನಗೆ ಅದೃಷ್ಟ ಕೊಟ್ಟಿಲ್ಲಲ್ಲ ನನ್ನ ಮಗನ ನೋಡೋದು ಅಂತ ಯೋಚನೆ ಮಾಡಿದ್ದೆ. ದಿಢೀರ್ ಅಂತ ಒಂದ್ ದಿವಸ ಸ್ಕೂಲಿಂದ ಫೋನ್ ಮಾಡಿದ್ವಿ, ನೋಡಮ್ಮ 8, 9 ಕೊರೋನಾ ಪಾಸ್ ಐತಿ, 10ನೇ ಕ್ಲಾಸಿಗೆ ಒಂದ್ಸರಿ ನಿನ್ ಮಗನ್ ಕಳಿಸು, ಅವ್ನು ಓದೋದೇ ಬೇಡ ಬರೀ ಅಟೆಂಡೆನ್ಸ್ ಹಾಕೋಗ್ಲಿ ಅಂತಂದ್ರು. ಅವನಿಗೆ ಕೇಳ್ದೆ ಹೋಗ್ತೀನಪ್ಪ ಅಂತ. ಹೋಗಲ್ಲಮ್ಮ ನಾನು ಅಂದ. ಮಾರನೇ ದಿವಸ ಏನ್ ಅನ್ಸಿತ್ತೋ ಏನೋ ಗೊತ್ತಿಲ್ಲ ಅವನಿಗೆ, ಅಮ್ಮ ನನಗೆ ಬ್ಯಾಗ್ ಕೊಡ್ಸು ಹೋಗ್ತೀನಿ ಸ್ಕೂಲಿಗೆ ಅಂದ. ಸುಳ್ಳು ಹೇಳ್ತಿದ್ದಾನೆ ಅನ್ಕೊಂಡೆ. ಮತ್ತೆ ಅವನೇ ನಮ್ಮ ಕಾಲೇಜ್ ಹತ್ರ ಬಂದು ನನಗೆ ಬ್ಯಾಗ್ ಕೊಡಿಸ್ಬೋ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ ಅಂತೇಳಿ ಮಾರನೇ ದಿವಸದಿಂದನೇ ಸ್ಕೂಲ್ಗೆ ಹೋಗೋಕೆ ಶುರು ಮಾಡ್ದ. SLC ಪಾಸ್ ಮಾಡ್ಕೊಂಡ, ಫಸ್ಟ್ PUC, ಸೆಕೆಂಡ್ PUC ಪಾಸ್ ಮಾಡ್ಕೊಂಡ, ಫಸ್ಟ್ ಇಯರ್ ITI ಪಾಸ್ ಮಾಡ್ಕೊಂಡ, ಈಗ ಸೆಕೆಂಡ್ ಇಯರ್ ITI. ಆದ್ರೆ ಅವ್ನಿಗೊಂದು ಸ್ವಲ್ಪ ಈಗ ಹುಷಾರಿಲ್ಲ, ಅದಕ್ಕೋಸ್ಕರ ಬಂದಿದ್ದೆ. ಅದೇ ಒಂಥರ ಏನೇನೋ ಒಂಥರ ಕೈಕಾಲು ಮುರಿಯೋದು. ಈಗ ಎಲ್ಲರೂ ಬರೋಣ ಯಾವತ್ತಿರ್ಬೇಕು ಅವಲೇ ಶ್ರೀಮಂತ ದೊಡ್ಡವರು ಬೆನ್ನಿಂದ ಯಾರಿದ್ದಾರೆ? ಯಾಕೆ ಆ ತಾಯಿ ಮುಂದೆ ಯಾರಿದ್ದಾರೆ? ಮನಸ್ಸು ದೇವರಾಗಿ ಬರ್ತಾರೆ ಒಂದ್ಸರಿ ಅಲ್ವಾ? ಈಗ ನೋಡಿ, ಈಗ ಐನಾರ್ ಮಗ ನೀವು ಇರಬೇಕು, ಪಂಚ್ಬಿಟ್ಟು ಐನಾರ್ ಮಗ ಕಾಲು ಬರುತ್ತೆ, ವೀಲ್ಚೇರ ಬರ್ತಾನೆ. ಇವನು ಒಬ್ಬ ಕರ್ನೂಲನು ಬೇಕನಾ? ಇನ್ನೊಂದು ದಪ್ಪಂತೆ ಬಾ. ಅವನ್ಯಾರು ಚೆನ್ನಾಯ್ತು ನಿನ್ನಕ್ಕಿದು ಚೆನ್ನಾಗ್ತದೆ. ಏನು ತೆಗಿವ ತೆಗಿಪ್ಪ. ಅಲ್ಲ ಹಂಗಾಡ್ತಿಲ್ಲ, ಹೋಗಿ ಮನೆಗೆ ಏನು ಮಾಡ್ತಿಲ್ಲ, ಬರಲ್ಲ ಅನ್ನೋ ಇಲ್ಲ, ನಿಧಾನಕ್ಕೆ ಕೇಳಪ್ಪ. ಗಾಡಿಗೆ ಒಂದು ಸ್ಟಿಕ್ಕರ್ ಹಾಕ್ಯ ತಮ್ಮ, ಎಲ್ಲ ಅನುಕೂಲ ಆಗುತ್ತೆ. ಅವ್ರು ಹೇಳ್ತಾನೆ ಕೇಳ. ಇಲ್ಲಿ ಅಣ್ಕಾಯಿ ಮಾಡ್ಕೊಂಡು ಫೋಟೋ ತಗೊಂಡೋಗಿ ಇದಕ್ಕೆ ಬೋರಿಗೆ ಹಾಕಿದ್ವಿ. ಆಮೇಲೆ ಅಲ್ಲಿಗೊಂದು 2 ತಿಂಗಳು ಬಿಟ್ಬಿಟ್ಟು ನೀರು ಹೋದ್ಮೇಲೆ ರೀಬೋರ್ ಮಾಡ್ಸ್ಬೇಕು, ನೀರು ಕಮ್ಮಿ ಆಗಿತ್ತು ಅಂದ್ಬಿಟ್ಟು ಹೇಳ್ತಾ ಇದ್ರ. ರೀಬೋರ್ ಮಾಡ್ಸಕಂದ್ಬಿಟ್ಟು ಬೋರ್ಲಾರಿಗೆಲ್ಲ ಫೋನ್ ಮಾಡ್ಕೊಂಡು ಸಂಜೆನೆ ಬರೋಕೆ ಹೇಳಿದ್ರು. ಲೆಂತ್ ಎಸನ ಅಂದ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಲೆಂತ್ ಇಳಿಸಿ ನೋಡೋಣ ಅಂತ ಅಂದ್ಬಿಟ್ಟು ಅದು ಸೀದಾ ಹೋಯ್ತು. ಮತ್ತೆ ಏನು ನಿಲ್ಲಿಲ್ಲ, ಬೋರ್ಲಾರಿನ ಕರೆಸ್ಲಿಲ್ಲ, ಏನಿಲ್ಲ. ಅದಕ್ಕೆ ಬಂದು ಮೊಡ್ಲಕ್ಕಿ ಕೊಟ್ಟು ಅಣ್ಕಾಯಿ ಮಾಡ್ಕೊಂಡು ಹೋಗ್ತೀನಿ. ನೀರು ಬರ್ತಾ ಇದೆ, ಬೋರ್ ಮೋಟರ್ ಗಿಡ ಸೇರ್ಕೊಂಡಿಲ್ಲ. ಯಾವ ಊರು ತಂಗಿ? ಅದೇ ತರ ನಿಂಗೆ ನಿಮ್ಮ ತೋಟಕ್ಕೆ ನಿಮ್ಮ ಹೊಲಕ್ಕೆ ಸಾಕಷ್ಟು ನೀರು ಬರ್ಲಿ ತಂಗಿ. ಸಾಕ ಆ ನಂಬಿಕೆನ ನಾನು ಹೇಳಿದ್ದವ
ಫೀಸ್ ಕೊಟ್ಟಿದ್ದ ಅಣ್ಣಂಗೆ ಅಲ್ಲ ಅವಲೆ ಅಣ್ಣ ಅನ್ನವ ಹಾಂ ತಂಗಿ ₹1 ಏನು ಕೊಡ್ದಂಗೆ ನೋಡಿ ಸುಮ್ಮನೆ ನೋಡಿ ಯಾವ ಖುಷಿ ಆಗುತ್ತೆ ಗೊತ್ತಾ? ಈಗ ಖುಷಿ ಆಗುತ್ತೆ. ಯಾವ ಖುಷಿ ಆಗುತ್ತೆ ಹೇಳಿ? ಯಾವ ಖುಷಿ ಆಗುತ್ತೆ? ಈಗ ತಂಗಿ ಮನೆ ಚೆನ್ನಾಗಿತ್ತಲ್ಲ, ಈಗ ಅರಸಿಕೆರೆ ಹೋಗೋ ಒಂದು ಗ್ಲಾಸ್ ನೀರು ಕೊಡ್ತಲ್ಲ ಕುಡಿಯೋಕ್ಕೆ, ಕೊಡಲ್ಲ ತಂಗಿ? ಅಷ್ಟೇ. ಯಾವ ಖುಷಿ ಆಗುತ್ತೆ ತಂಗಿ?